ನಮ್ಮ ಬಾಯಿಯು ದೇಹದ ಕನ್ನಡಿ ಇದ್ದಂಗೆ. ಬಾಯಿಯ ರೋಗಗಳಿಂದ ಕೆಲವೊಂದು ನಮ್ಗೆ ಸಿಸ್ಟಮಿಕ್ ಡಿಸೀಸಸ್ ಆಗೋ ಚಾನ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಬಾಯಿ ಒಳಗಿಂದ ಕೀಟಾಣು ನಮ್ಮ ಹೃದಯದ ವಾಲ್ವಿಗೆ ಅಂಟ್ಕೊಂಡು ಹೃದಯ ರೋಗ ಆಗಬಹುದು. ಓಕೆ, ಈಗ ನಮ್ ಬಾಯಿ ನೋಡಿದ್ಮೇಲೆ ನಾವು ಕೆಲವೊಂದು ಸಿಸ್ಟಮಿಕ್ ಡಿಸೀಸ್ ಗಳನ್ನು ಕಂಡು ಹಿಡಿಬಹುದು. ಮೋಸ್ಟ್ ಆಫ್ ದ 80% ಕೇಸಲ್ಲಿ ಗಮ್ ಸುತ್ಕೊಳ್ಳಿಕ್ ರೀಸನ್ ಡಿಪಾಸಿಟ್ಸ್. ಈ ಡಿಪಾಸಿಟ್ಸ್ ತುಂಬಾ ಆದಾಗ ಏನಾಗ್ತದೆ, ನಮ್ದು ವಸಡಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಸಡು ಕೊಳೆತು ಎಲ್ಲಾ ರೀತಿಯಿಂದ ಇನ್ಫೆಕ್ಷನ್ ಆಗಿ ಗಮ್ ಉತ್ಕೊಂಡು ಸ್ಲೋಲಿ ಹಲ್ ಲೂಸ್ ಆಗಿ ಬಿತ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಬಂದಾಗ ನಾವು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಹೇಳ್ಕೊಟ್ರೆ, ಲೈಕ್ ಹೌ ಟು ಮೇಂಟೈನ್. ಈಗ ಗಮ್ ಡಿಸೀಸ್ ಇಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಡಿಸೀಸ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಭಾಗ್ಯಲಕ್ಷ್ಮಿ ಫೌಜ್ದಾರ್. ನಾನು ಓರಲ್ ಅಂಡ್ ಮೆಕ್ಸಿಲೋಫೇಶಿಯಲ್ ಪೆಥಾಲಜಿಸ್ಟ್ ಅಂಡ್ ಇಂಪ್ಲಾಂಟೊಲಜಿಸ್ಟ್. ಇವತ್ತು ನಾನು ಎಲ್ಲರಿಗೂ ನಮ್ಮ ಬಾಯಿಯ ಆರೋಗ್ಯ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್, ಮಹತ್ವ ಅಂತ ಹೇಳಲು ಇಷ್ಟಪಡ್ತೇನೆ. ಎಲ್ಲರಿಗೂ ತಿಳಿದಿರುವ ಹಂಗೆ ನಮ್ಮ ಬಾಯಿಯಲ್ಲಿ ನೂರಾರು ಕೀಟಾಣುಗಳು ಇರುತ್ತದೆ. ಈ ಕೀಟಾಣುಗಳಿಂದ ಬಹಳಷ್ಟು ಬಾಯಿಯ ಸಮಸ್ಯೆ ಆಗ್ತದೆ. ಬಾಯಿ ಸಮಸ್ಯೆಯಿಂದ ಬೇರೆ ಬೇರೆ ತರ ದೇಹದಲ್ಲಿನೂ ರೋಗಗಳು ಕಾಣಬಹುದು. ದೇಹದಲ್ಲಿರುವ ರೋಗಗಳನ್ನ ಬಾಯಿಯ ಮುಖಾಂತರನೂ ಕಂಡುಹಿಡಿಯಬಹುದು. ನಮ್ಗೆಲ್ಲರಿಗೂ ತಿಳಿದಿರುವ ಹಂಗೆ ನಮ್ಮ ಬಾಯಿಯು ದೇಹದ ಕನ್ನಡಿ ಇದ್ದಂಗೆ. ಬಾಯಿಯನ್ನು ನಾವು ಯಾವಾಗ ತಪಾಸಣೆ ಮಾಡ್ತೇವೆ, ಆಗ ನಾವು ನಮ್ಮ ದೇಹದ ಒಳಗಿನ ಕೆಲವೊಂದು ಸಿಸ್ಟಮಿಕ್ ಅಂದ್ರೆ ದೇಹದ ಒಳಗಿನ ರೋಗಗಳನ್ನು ಕಂಡುಹಿಡಿಯಬಹುದು. ಸೊ ಬಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಈಗ ನಾವು ನಮ್ಮ ಬಾಯಿಯನ್ನೇ ಸ್ವಚ್ಛ ಇಟ್ಕೊಂಡಿಲ್ಲ, ಬಾಯಿಯ ರೋಗಗಳಿಂದ ಕೆಲವೊಂದು ನಮ್ಗೆ ಸಿಸ್ಟಮಿಕ್ ಡಿಸೀಸಸ್ ಆಗೋ ಚಾನ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಬಾಯಿ ಒಳಗಿಂದ ಕೀಟಾಣು ನಮ್ಮ ಹೃದಯದ ವಾಲ್ವಿಗೆ ಅಂಟ್ಕೊಂಡು ಹೃದಯ ರೋಗ ಆಗಬಹುದು. ಓಕೆ, ಈಗ ನಮ್ ಬಾಯಿ ನೋಡಿದ್ಮೇಲೆ ನಾವು ಕೆಲವೊಂದು ಸಿಸ್ಟಮಿಕ್ ಡಿಸೀಸ್ ಗಳನ್ನು ಕಂಡು ಹಿಡಿಬಹುದು. ಫಾರ್ ಎಕ್ಸಾಂಪಲ್, HIV. ಈಗ HIV ಅಂದ್ರೆ ಒಂದು ಡೇಂಜರ್ ವೈರಸ್ ಡಿಸೀಸ್. ಈಗ ಬಹಳಷ್ಟು ಮಂದಿ ಗೊತ್ತಿರೋದಿಲ್ಲ, ಅವ್ರಿಗೆ HIV ಇದೆಯೋ, ಡಯಾಬಿಟಿಸ್ ಇದೆಯೋ, ಲ್ಯುಕೇಮಿಯಾ ಇದೆಯೋ ಗೊತ್ತಾಗಲ್ಲ. ಇದನ್ನೆಲ್ಲ ನಾವು ಆಸ್ ಅ ಡೆಂಟಿಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿನೇ ಡಯಾಗ್ನೋಸ್ ಮಾಡಿ ನಮ್ ಪೇಷಂಟ್ ಗೆ ಹೇಳಿದ್ರೆ, ಅಟ್ಲೀಸ್ಟ್ ಅವ್ರ ಬ್ಲಡ್ ಟೆಸ್ಟ್ ಮಾಡಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರದ್ದು ತುಂಬಾ ಹಾನಿ ಆಗೋದು ತಪ್ತದೆ. ಫಾರ್ ಎಕ್ಸಾಂಪಲ್, ಈಗ HIV ಪೇಷಂಟ್ ಕ್ಲಿನಿಕ್ ಒಳಗಡೆ ಬಂದ್ರೆ ಹೆಂಗ್ ಕಂಡುಹಿಡಿಯುವುದು? ಈಗ ನಮ್ಗೆ ನೋಡಿದ್ಮೇಲೆ ಕೆಲವೊಂದು ಗಮ್ ಡಿಸೀಸ್ ಅದು ಒಂಥರ ಟಿಪಿಕಲ್ ಪ್ಯಾಟರ್ನ್ ಇರ್ತದೆ, ಅದನ್ನ ನೋಡಬಹುದು. ಒಂಥರ ಗ್ರೋತ್ ಆಗಿರ್ತದೆ ಟಂಗ್ ಮೇಲೆ, ಒಂಥರ ಹೇರ್ ಲೈಕ್ ಸ್ಟ್ರಕ್ಚರ್ ಕಾಣ್ತದೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಇಮಿಡಿಯೇಟ್ ಗೊತ್ತಾಗ್ತದೆ, ಓಹೋ ದಿಸ್ ಪೇಷಂಟ್ ಮೇ ಬಿ HIV ಇರಬಹುದು, ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡೋಣ. ಅಟ್ಲೀಸ್ಟ್ ಪೇಷಂಟಿಗಾದ್ರೂ ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ಈಗ ಶುಗರ್ ಪೇಷಂಟ್ ಬರ್ತಾರೆ ನಮ್ಮಲ್ಲಿ. ಅವ್ರದ್ ಮೇನ್ ಕಂಪ್ಲೇನ್ ಏನಿರ್ತದಂದ್ರೆ ಬಾಯಿ ಒಣಗುದು, ಬಾಯಿಯಿಂದ ವಾಸನೆ ಬರೋದು. ಓಕೆ, ಬಹಳಷ್ಟು ಗಮ್ ಡಿಸೀಸ್ ಆಗಿರ್ತದೆ, ಹಲ್ಲೆಲ್ಲ ಲೂಸ್ ಆಗಿರ್ತದೆ. ಬಟ್ ಆ ಪೇಷಂಟಿಗೆ ತನ್ನ ಶುಗರ್ ಇದೆ ಅಂತ ಗೊತ್ತೇ ಇರಲ್ಲ. ಓಕೆ, ನಾವು ಕೇಳಿದಾಗ ನಿಮ್ಗೆ ಶುಗರ್ ಇದೆ, ಇಲ್ಲ ಮೇಡಮ್ ತುಂಬಾ ದಿನ ಆಯ್ತು ಚೆಕ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಶುಗರ್ ಎಲ್ಲ ಚೆಕ್ ಮಾಡಿದ್ರೆ ತುಂಬಾ ಹೈ ರೇಂಜ್ ಅಲ್ಲಿ ಇರ್ತದೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಡಯಾಬಿಟಿಸ್ ಇರಬಹುದು ಅಂತ. ಗೊತ್ತಾದ್ಮೇಲೆ ಅವ್ರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಅವ್ರ ಟ್ರೀಟ್ಮೆಂಟ್ ಆ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್, ರಕ್ತದೊತ್ತಡ ಹೆಚ್ಚಿದಾಗ ಬಾಯಿಯಿಂದ ತುಂಬಾ ರಕ್ತಸ್ರಾವ ಆಗೋದು. ನಾವೇನಾದ್ರೂ ಪ್ರೊಸೀಜರ್ ಮಾಡಿದ್ರೆ ತುಂಬಾ ರಕ್ತಸ್ರಾವ ಆಗಿ, ಫಾರ್ ಎಕ್ಸಾಂಪಲ್ ಹಲ್ ತೆಗಿತೀವಿ ಅಂತ ತಿಳ್ಕೊಳ್ರಿ, ರಕ್ತ ತುಂಬಾನೇ ಹೋಗ್ತಾ ಇರ್ತದೆ. ಸೊ ಅವ್ರಿಗೆ ಗೊತ್ತಿರಲ್ಲ, ಬಟ್ ನಾವ್ ಹೇಳ್ಬಹುದು ನಿಮ್ BP ಇರಬಹುದು, ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತ. ಕೆಲವೊಂದ್ಸತಿ ಯಂಗ್ ಏಜ್ ಪೀಪಲ್, ಲೈಕ್ ಮೇ ಬಿ 20 ವರ್ಷ ಇರಬಹುದು, 25 ವರ್ಷ ಇರಬಹುದು, ಇವ್ರು ಬರ್ತಾರೆ. ತುಂಬಾ ಬ್ಲೀಡಿಂಗ್ ಆಗ್ತದೆ, ಬ್ರಷ್ ಮಾಡ್ಬೇಕಾದ್ರೆ ತುಂಬಾ ಬ್ಲೀಡಿಂಗ್ ಆಗ್ತದೆ ಅಂತ ಬರ್ತಾರೆ. ಕ್ಲಿನಿಕಲಿ ನೋಡಿದ್ರೆ ನಮ್ಗೆ ಏನು ಅನ್ಸುದೇ ಇಲ್ಲ, ಅವ್ರ ಬಾಯಲ್ಲಿ ಏನಾದ್ರೂ ಇರಬಹುದು, ಡೆಂಟಲ್ ಡಿಕೆ ಇರಲ್ಲ, ಏನು ಇರಲ್ಲ. ಬಟ್ ಅದು ಒಂದ್ ಸೈನ್, ಲ್ಯುಕೇಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರ್. ಓಕೆ, ಅದು ಇನಿಷಿಯಲ್ ಸ್ಟೇಜ್ ಅಲ್ಲೇ ನಾವೇನಾದ್ರೂ ಬ್ಲಡ್ ಟೆಸ್ಟ್ ಇದು ಮಾಡಿದ್ರೆ ಆ ಕೇಸಲ್ಲಿ ಹೆಂಗಿರ್ತದಂದ್ರೆ, ನಮ್ ಗಮ್ಸ್ ಇರ್ತದೆ ತುಂಬಾ ಊದ್ಕೊಂಡಿರ್ತದೆ. ಸೊ ಗಮ್ಸ್ ಊದ್ಕೊಳ್ಳಿಕ್ಕೂ ತುಂಬಾ ರೀಸನ್ಸ್ ಇರ್ತದೆ. ಗಮ್ ಊದ್ಕೊಂಡಾಗ ಸಿವಿಯರ್ ಬ್ಲೀಡಿಂಗ್ ಆಗ್ತದೆ. ಪೇಷಂಟ್ ಗೊತ್ತಿರಲ್ಲ ತಮ್ ಎದ್ರ ಸಂಬಂಧ ಗಮ್ ಊದ್ಕೊಂಡಿದೆ ಅಂತ. ಗಮ್ ಊದ್ಕೊಳ್ಳಿಕ್ಕೆ ರೀಸನ್ಸ್ ಲ್ಯುಕೇಮಿಯಾ ಇರಬಹುದು, ಅದು ಬ್ಲಡ್ ಕ್ಯಾನ್ಸರ್. ಓಕೆ, ಆ ಟೈಮಿಗೆ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿದ್ರೆ ನಾವ್ ಅದನ್ನ ಲ್ಯುಕೇಮಿಯಾ ಆ ಟೈಮಲ್ಲಿ ನಾವು ಕ್ಲೀನಿಂಗು ಮಾಡಬಾರ್ದು, ಯಾಕಂದ್ರೆ ಅದು ತುಂಬಾ ಡೇಂಜರ್ ಇರ್ತದೆ. ಅದು ಡಯಾಗ್ನೋಸ್ ಮಾಡಿದ್ರೆ ಅಟ್ಲೀಸ್ಟ್ ಪೇಷಂಟಿಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗ್ತದೆ. ಇನ್ನೊಂದು ಕೆಲವೊಂದು ರೀಸನ್, ಗಮ್ಸ್ ತುಂಬಾ ಎನ್ಲಾರ್ಜ್ ಆಗ್ಲಿಕ್ಕೆ ಕಾರಣ, ಕೆಲವೊಬ್ರು BP ಮೆಡಿಸಿನ್ ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗ
ಕೆಲವೊಂದು ಮೆಡಿಸಿನ್ ಇರ್ತದೆ, BP ಆಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್ ಅಂತೇವೆ, ಅದರಿಂದಾನು ಗಮ್ ತುಂಬಾ ಊದ್ಕೊಳ್ತದೆ. ಬಟ್ ಪೇಷಂಟ್ ಅವ್ರಿಗೆ ಗೊತ್ತೇ ಇರಲ್ಲ, ಡೆಂಟಿಸ್ಟ್ ಕಡೆ ಹೋಗಿ ಮತ್ತೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು, ಓಕೆ, ಇವೆಲ್ಲ ಮಾಡ್ತಿರ್ತಾರೆ. ಬಟ್ ಅದು ಎಂದೂ ರಿಗ್ರೆಸ್ ಆಗಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ನೀವು ಆ BP ಮೆಡಿಸಿನ್ ಅನ್ನ ಬೇರೆ ಮೆಡಿಸಿನ್ ಅಂದ್ರೆ ಅದ BP ಕ್ಯಾಟಗರಿಯಲ್ಲಿ ಆಂಟಿ ಹೈಪರ್ಟೆನ್ಸಿವ್ ಬೇರೆ ಕ್ಯಾಟಗರಿ ಮೆಡಿಸಿನ್ ಅನ್ನ ಕೊಟ್ಟಿದ್ಮೇಲೆ ಇಮಿಡಿಯೇಟ್ 8 to 10 days ಅಲ್ಲಿ ಪೇಷಂಟ್ ಇಂದ ಅದೇನ್ ಒಸಿಡಿ ಊದ್ಕೊಂಡಿದೆ ವಿದಿನ್ 10 days ಅಲ್ಲಿ ನಾರ್ಮಲಿಗೆ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಇದೇ ತರ ಹಾರ್ಮೋನಲ್ ಚೇಂಜಸ್ ಲೈಕ್ ಪ್ಯೂಬರ್ಟಿ ಇರಬಹುದು, ಇನ್ ದ ಏಜ್ ಗ್ರೂಪ್ ಆಫ್ 12 to 18 ಇರಬಹುದು, ಪ್ರೆಗ್ನೆನ್ಸಿ ರಿಲೇಟೆಡ್ ಇರಬಹುದು. ಈಗ ಪ್ರೆಗ್ನೆಂಟ್ ಲೇಡಿ ಗಮ್ಸ್ ಊತ ಬಂದಿದೆ ಅಂತ ಬರ್ತಾರೆ, ಅವ್ರದ್ದು ಮೇನ್ ಕನ್ಸರ್ನ್ ಊತ ಮತ್ತೆ ಬ್ಲೀಡಿಂಗ್. ಬಟ್ ಹಂಗಂತೇಳಿ ಕ್ಲೀನಿಂಗ್ ಮಾಡಿದ್ರೆ ಅದು ಕಡಿಮೆ ಆಗಲ್ಲ. ಅದು ಎದ್ರ ಸಂಬಂಧ ಆಗಿದೆ? ಹಾರ್ಮೋನಲ್ ಪ್ರಾಬ್ಲಮ್. ಏಜ್ ಕಡಿಮೆ ಆದ್ಮೇಲೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ. ಕೆಲವೊಂದ್ ಕೇಸಲ್ಲಿ ಗಮ್ಸ್ ಉತ್ಕೊಳ್ಳಿಕ್ಕೆ ರೀಸನ್, ಮೋಸ್ಟ್ ಆಫ್ ದ 80% ಕೇಸಲ್ಲಿ ಗಮ್ಸ್ ಉತ್ಕೊಳ್ಳಿಕ್ಕೆ ರೀಸನ್ ಡಿಪಾಸಿಟ್ಸ್. ಈ ಡಿಪಾಸಿಟ್ಸ್ ತುಂಬಾ ಆದಾಗ ಏನಾಗ್ತದೆ, ನಮ್ದು ವಸಡಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಸಡು ಕೊಳೆತು ಎಲ್ಲಾ ರೀತಿಯಿಂದ ಇನ್ಫೆಕ್ಷನ್ ಆಗಿ ಗಮ್ ಉತ್ಕೊಂಡು ಸ್ಲೋಲಿ ಹಲ್ ಲೂಸ್ ಆಗಿ ಬಿರಿತೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಬಂದಾಗ ನಾವು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅವ್ರಿಗೆ ಹೇಳ್ಕೊಟ್ರೆ, ಲೈಕ್ ಹೌ ಟು ಮೇಂಟೈನ್. ಈಗ ಗಮ್ ಡಿಸೀಸ್ ಇಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಡಿಸೀಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಸ್ಟೇಜ್ 20 years ಇಂದ 25 years ಇಂದ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಎದಕ್ ಬೇಕಾಗ್ತದ ಅಂತ ಹೇಳ್ತೇವಂದ್ರೆ, ನೀವು ಮುಂಚೆಯಿಂದಾನೇ ಮೇಂಟೈನ್ ಮಾಡ್ಕೊಳ್ತಾ ಹೋದ್ರೆ ಆ ಸ್ಟೇಜ್ ರೀಚ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ಇವೆಲ್ಲ ಎದಕ್ ಆಗ್ಲಿಕ್ಕೆ ಹತ್ತಿದೆ? ಡಿಪಾಸಿಟ್ ಸಂಬಂಧ. ಸೊ ಡಿಪಾಸಿಟ್ ನೀವು ಇಯರ್ಲಿ ಕ್ಲೀನ್ ಮಾಡ್ಕೊಂಡು ಲೈಕ್ ಸ್ಕೇಲಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಪ್ರೋಗ್ರೆಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೇನ್ ಇಂಟೆನ್ಷನ್ ನಿಮ್ಗೆ ಹೇಳೋದೇನಂದ್ರೆ, ನೀವು ಸ್ಟಾರ್ಟಿಂಗ್ ಇಂದಾನೆ ಪ್ರಿಕಾಷನ್ಸ್ ಮೆಜರ್ಸ್ ತಗೊಂಡ್ರೆ ನಮ್ಗೆ ವಸಡಿಯಲ್ಲಿ ಆಗೋದ್ ಎಲ್ಲಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಏನೇನ್ ಮಾಡಬಹುದು? ಎಲ್ಲರಿಗೂ ಗೊತ್ತಿರೋ ಹಂಗೆ ಟ್ವೈಸ್ ಬ್ರಷಿಂಗ್, 2 ಸರ್ತಿ ಎಲ್ಲರೂ ಬ್ರಷ್ ಮಾಡ್ತಾರೆ. ಬಟ್ ಬ್ರಷ್ ಮಾಡೋ ಪದ್ಧತಿನೇ ಇರುತ್ತದೆ. ಓಕೆ, ನೀವು ಹೆಂಗು ವರ್ಟಿಕಲ್ ಆಗಿ ತುಂಬಾ ಜೋರಾಗಿ ಬ್ರಷ್ ಮಾಡುದು ಅವೆಲ್ಲ ಮಾಡಿದ್ರೆ ಡೋಂಟ್ ಥಿಂಕ್ ದಟ್ ನಿಮ್ದು ಹಲ್ ಕ್ಲೀನ್ ಆಗ್ತದೆ, ಎಕ್ದಮ್ ಕ್ಲೀನ್ ಆಗ್ತದೆ, ಹಂಗಿರಲ್ಲ. ಓಕೆ, ರೌಂಡ್ ಮೋಷನ್, ಮೀಡಿಯಂ ಬ್ರಿಸಲ್ ಬ್ರಷ್, ಅಪ್ ಡೌನ್ ಮೋಷನ್ ದಲ್ಲಿ ದಿನಕ್ಕೆ 2 ಸರ್ತಿ ಬ್ರಷ್ ಮಾಡ್ಬೇಕು. ಓನ್ಲಿ ಬ್ರಷ್ ನಾವು ಬೆಳಿಗ್ಗೆ ಮತ್ತೆ ರಾತ್ರಿ ಮಾಡಬಹುದು. ಬಟ್ ಇನ್ ಬಿಟ್ವೀನ್ ಏನ್ ಮಾಡೋದು? ವಿ ಟೇಕ್ ಮೀಲ್ಸ್, ಎಷ್ಟೋ ಸರ್ತಿ ಫ್ರೀಕ್ವೆಂಟ್ ಮೀಲ್ಸ್ ತಗೊಳ್ತೇವೆ. ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಟೈಮ್ ಚಾ ಕುಡಿತೇವೆ, ಕಾಫಿ ಕುಡಿತೇವೆ, ಜ್ಯೂಸ್ ಕುಡಿತೇವೆ, ಇನ್ ಬಿಟ್ವೀನ್ ಸೋ ಮೆನಿ ಸ್ನಾಕ್ಸ್ ತಿಂತಿರ್ತೇವೆ, ಊಟ ಮಾಡ್ತೇವೆ. ಬಟ್ ಆ ಟೈಮಿಗೆಲ್ಲ ಹಲ್ ಸ್ವಚ್ಛ ಹೆಂಗಾಗ್ಬೇಕು? ನಮ್ದು ಹಲ್ ಕೊಳಿಬೇಕಂದ್ರೆ ಈಗ ನಾವ್ ಏನಾದ್ರೂ ತಿಂದಿದ್ದು ನಮ್ ಹಲ್ಲಿನ ಮೇಲೆ ಒಂದು 45 minutes ಇದ್ರೂನು ಸಾಕು, ಎಸಿಡ್ ರಿಲೀಸ್ ಆಗ್ಬಿಟ್ಟು ನಮ್ದು ಎನಾಮಲ್ ಅಂದ್ರೆ ಫಸ್ಟ್ ಲೇಯರ್ ಆಫ್ ದ ಟೂತ್ ಏನ್ ಹಾರ್ಡೆಸ್ಟ್ ಪಾರ್ಟ್ ಇರ್ತದಲ್ಲ, ಅದು ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಇರಬಾರ್ದು ಅಂದ್ರೆ ನೀವ್ ಏನ್ ಮಾಡ್ಬೇಕು? ಫ್ರೀಕ್ವೆಂಟ್ ಸಿಪ್ಪಿಂಗ್ ಆಫ್ ವಾಟರ್ ಆರ್ ವಿಗರಸ್ ಗಾರ್ಗ್ಲಿಂಗ್. ಎವ್ರಿ ಟೈಮ್ ಅಂತೂ ಬ್ರಷ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆಫೀಸ್ ಹೋದಾಗ, ಸ್ಕೂಲ್ ಹೋದಾಗ, ಬಟ್ ಅಟ್ಲೀಸ್ಟ್ ಗಾರ್ಗಲ್ ಆದ್ರೂ ಮಾಡಬಹುದು. ಓಕೆ, ಇದನ್ ಬಿಟ್ಟು ನೀವು ಡೈಲಿ ರಾತ್ರಿ ವಸಡಿನ ಮೇಲೆ ಮಸಾಜ್ ಮಾಡೋದು. ಓಕೆ, ಆಮೇಲೆ ಇತ್ತೀಚೆಗಂತೂ ನ್ಯೂ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ ಲೈಕ್ ವಾಟರ್ ಫ್ಲಾಸರ್. ಈಗ ಕೆಲವೊಬ್ರಲ್ಲಿ ಆಲ್ರೆಡಿ ಡ್ಯಾಮೇಜ್ ಆಗಿರ್ತದೆ, ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ಗಮ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತೇವೆ. ಗಮ್ ಟ್ರೀಟ್ಮೆಂಟ್ ಕೊಡೋದ್ ರೀಸನ್ ಏನಂದ್ರೆ ಇನ್ನೂ ಬಹಳ ಪ್ರೋಗ್ರೆಸ್ ಆಗಿ ಇನ್ನೂ ತುಂಬಾ ಬೋನ್ ಲಾಸ್ ಆಗಿ ಹಲ್ಲೆಲ್ಲ ಶೇಕ್ ಆಗ್ಬಾರ್ದಂತ. ನಮ್ದು ಮೇನ್ ಇಂಟೆನ್ಷನ್ ಏನು? ದೇವ್ರು ಕೊಟ್ಟಿದ್ದು ಇದ್ದಿದ್ ಹಲ್ಲಾದ್ರೂ ಉಳಿಸ್ಕೊಂಡು ಹೋಗ್ಬೇಕು.